ಒಂದೀಟರ ಶೃಂಗಾರ ಮಾಡ್ಕೊ ಅಂತ ತಿಳ್ಕೊಂಡ ಅವ್ರವ್ ಮತ್ತೇನ್ ಮಾಡಿದ್ಲಂದ್ರ ಅವು ಹೇಳಿದ್ರೆ ಕೇಳಂಗಿಲ್ಲ ಅಂತೇಳಿ ಆ ಅಕ್ಕ ಮಹಾದೇವಿ ಗೆಳತಿಯರು ಹೇಳಿದ್ರಕ್ಕೆ ನೀವರ ತಯಾರು ಮಾಡ್ರಕ್ಕಿನ. ಯಾಕಂದ್ರೆ ಊರಾಗ ಜಾತ್ರೆ ಅಂದ್ರ ಆ ಊರಾಗ ಜಾತ್ರೆ ಏನು ಅದ ಆ ಕೌಶಿಕನ ಮೆರವಣಿಗೆನ ದೊಡ್ಡ ಜಾತ್ರೆ ಆ ಊರೊಳಗ. ಅವಂದ ಅಧಿಕಾರ, ದುರಾಚಾರಿ ಮನುಷ್ಯ, ಕಣ್ಣು ಸುದ್ದಿಲ್ಲ, ಕೈ ಸುದ್ದಿಲ್ಲ, ಅಂತ ರಾಜ. ಅದೇನು ಅಧಿಕಾರ ರೊಕ್ಕ ಮಾಡಕ್ ಹಚ್ಚತೈತೋ ಏನೋ ಗೊತ್ತಿಲ್ಲ, ಹಂಗೆ ಮಾಡ್ತಾವ ಅವು. ಅದಕ್ಕೆ ಸಂಸ್ಕೃತದೊಳಗೆ ಭಾಳ ಚಂದ ಬರದಾರ್ರಿ. ಹಣ, ಅಧಿಕಾರ, ಯೌವನ ಇವು ಮೂರು ಇದ್ದು ಅಂದ್ರೆ ದಾರಿ ತಪ್ಪಿಸ್ತೈತ ಮನುಷ್ಯನ್. ಏನೇನ್ರಿ? ರೊಕ್ಕ, ವಯಸ್ಸ, ಅಧಿಕಾರ. ಏಕೈಕಮಪ್ಯನರ್ಥಾಯ. ಎಷ್ಟು ಚಂದ ಬರೀತಾರ ಅವ್ರು. ಒಂದಿದ್ರ ಜೀವನ ಅನರ್ಥ ಆಗತ್ತದ. ಈ ಮೂರೊಳಗ ಒಂದ ಇದ್ರ ಜೀವನ ಅನರ್ಥ ಆಗತ್ತದ. ಇನ್ನು 3-4 ಇಂಥವು ಇದ್ದು ಅಂದ್ರ ಮುಗಿದ ಹೋತು ಜೀವನ, ಮುಗಿದ ಹೋತು. ಅಂತ ಅಧಿಕಾರಿ ಅವ. ಐರಾವತದ ಮೇಲೆ ಆನೆ ಮೇಲೆ ಅಂಬಾರಿ ಮೇಲೆ ಅವನ ಮೆರವಣಿಗೆ. ಅಕ್ಕ ಮಹಾದೇವಿಗೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಂತಾರ, ತಯಾರಾಗ ನೀನು ನೋಡ್, ನಾವೆಲ್ಲ ಹೆಂಗ ಫಸ್ಟ್ ಕ್ಲಾಸ್ ಪೀತಾಂಬರ ಉಟ್ಟುಕೊಂಡು ನೀವು ಜಾತ್ರೆಗೆ ಸಜ್ಜಕ್ಕಿರಲ್ಲ. ನೋಡ್ಬೇಕು ನಮ್ಮ ತಾಯಂದಿರು ಯಾವ್ದಾರ ಒಂದು ಜಾತ್ರೆ ಇತ್ತಂದ್ರೆ ಮಸ್ತ್ ತಯಾರಾಗಿಬಿಡ್ತಾರೆ ನಮ್ಮ ಮಂದಿ, ನಮ್ಮ ಮವುಗಳು. ನಮ್ಮ ಶರಣರು ಹಂಗಿಲ್ರಿ, ಯಾವ್ದು ಇದ್ದದ್ದು ಒಂದು ಪ್ಯಾಂಟ್ ಹಾಕೊಂಡು ಹಂಗೆ ಹಾಕೊಂಡು ನಡಿ ಆಯ್ತು ಮುಗೀತು ನಮ್ದೇನದ ಏನಲ್ಲ ಹಿಂಗೆ ಹೋಗುದಳು. ನಮ್ಮ ಮಂದಿ ನಮ್ಮಗಳು ಹಂಗಿಲ್ರಿ, ಎಲ್ಲ ಪದ್ಧ ಸೀರೆ. ಅದು ಏನಂತಂದ್ರೆ ಯಾವ್ಯಾವ ಫಂಕ್ಷನ್ಕ್ಕೆ ಯಾವ್ಯಾವ ಸೀರೆ ಅವು ಬೇರೆ ಬೇರೆನದಾವ್ರಿ. ಮತ್ತು ಅವತರನ್ನೆಲ್ಲ ಪದ್ಧ ಸೀರೆ ಹಾಕೊಂಡು ನಮ್ಮಗಳು ಯವ ನೀವು ಚಂದ ಇರಬೇಕ್ರಿ, ನೀವು ಸಿಸ್ಟಮೆಟಿಕ್ ಇರಬೇಕ್ರಿ ಯವ. ಯಾಕಂತಂದ್ರ ಆ ಭಗವಂತನ ನಿಮಗೆ ಹಂಗೆಲ್ಲ ನೋಡ್ರಿ. ಈಗ ಇಲ್ಲಿ ಎಷ್ಟು ಮಂದಿ ಅದಿರಿ ಅಷ್ಟು ಕಲರ್ ಅದಿರಿ. ಅಲ್ಲಿ ನಮ್ಮ ಗಾಡಿ ಕಂಪ್ನಿ ಕೂತ ನೋಡ್ರಿ, ಎಲ್ಲ ಒಂದೇ ಥರ ವೈಟ್ ಆ್ಯಂಡ್ ವೈಟ್. ಈ ಕಡೆ ನೋಡ್ರಿ ವೈಟ್ ಆ್ಯಂಡ್ ವೈಟ್. ಇಲ್ಲಿ ನಮ್ಮ ಮಗಳು ಒತ್ತಟಿಗಿಂತ ನೋಡ್ರಿ, ಯಾ ಕಲರ್ ಬೇರೆ, ಈ ಕಲರ್ ಬೇರೆ, ಈ ಕಲರ್ ಬೇರೆ, ಈ ಎಲ್ಲರೂ ಒಂದೊಂದು ಕಲರ್. ನಿಮಗೆ ಹೆಂಗೆ ಬೇಕಾದಂಗೆ ನೋಡ್ರಿ ಅವ ಹೆಂಗೆ ಭಗವಂತ. ಅವ್ ನಮ್ಮ ಹಂಗಿಲ್ರಿ, ಅವ್ನು ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಆದ್ರೆ ಮುಗಿತ ನಮ್ದು ಕತ್ತಿನ. ಅಟ್ಟ ಸಾಯುತಕ ಅದ ಬಿಳಿದ್ರಾಗ ಒದ್ದಾಡಿ ಸಾಯುತ್ ನಾವು. ಅದ ನೀವು ಅರಿವಿ ಅಂಗಡಿಗೆ ಹೋದ್ರಂದ್ರೆ ಅಥವಾ ಗಾಂಡೆ ಎರಡು ಸೀರೆ ತಂದಂದ್ರೆ, ಗಾಂಡೆ ಎರಡು ಸೀರೆ ತಂದ್ರೆ ಒಬ್ಬ ಹೆಣ್ಮಗಳ ಬುದ್ಧಿ ಅದ ಇಲ್ಲ ನಿನಗ. ಅವ ಅಂದ ಸೀರೆ ತಂದ್ರೆ ಹಿಂಗ ಮಂದೆಲ್ಲ ಸೀರೆ ತಂದು ಕೂಡ ಖುಷಿ ಪಡ್ತಾರ. ನಾ 2 ಸೀರೆ 2000 2,500 ರೂಪಾಯಿ ಒಂದ್ ತಂದೀನಿ, ಹಿಂಗ್ಯಾಕೆ ಬೈತೆ ಅಂತಂದಾಗ ಆಕೆ ತಂದದ್ದಕ್ಕೆ ಬೈಯಕ್ ಹತ್ತಿಲ್ಲ, ಈ ಊಟದ ಕಲರ್ನ ತಂದದಿಲ್ಲ ಹೊಳ್ಳಿ ತಗೋ ಅದಕ್ಕೂ ಬೇಸ್ಕೊಳ್ದ. ಈಗ ಏನ್ ನೀ ತಂದಿಲ್ಲ 2 ಕಲರ್, ಇವನು ಊಟ ಹರದನೀಗ ಅವತರ್ನ ಹೊಳ್ಳಿ ಆ ಕಲರ್ ಉಡಾಕು ಅಲ್ಲಿ ಅಂತೀರಿ ನೀವು. ಮತ್ತು ನಮಗೂ ಬಿಳಿ ಕಲರ್ ಒಟ್ಟ ಬೇಸರ ಬರಂಗಿಲ್ಲಲ್ರಿ ನಮಗೆ. ಬಿಳಿ ಅಂಗಿ ಕರಿ ಪ್ಯಾಂಟ, ಬಿಳಿ ಅಂಗಿ ಕರಿ ಪ್ಯಾಂಟ ಸಾಯುತಕ ಅವ ನಮ್ಮಗಳು ನೋಡ್ರಿ. ಮತ್ತು ಎಲ್ಲ ಹಬ್ಬಗಳು ನಿಮ್ಗರಿಯವ. ನೀವು ಒಂದೇ ಹಬ್ಬದಿಂದ ಪಂಚಾಂಗದಾಗ ನೋಡ್ಬೇಕ್ರಿ, ಹೋಗಿ ನೋಡ್ರಿ ನೀವು. ಎಲ್ಲ ಹುಣಿವಿ, ಎಲ್ಲ ಹಬ್ಬ ಅಮಾಸಿ ಎಲ್ಲಾನು ನೀವ ವಿಜೃಂಭಣೆ, ನಿಮ್ಮ ಹಬ್ಬಗಳು. ಶೀಗಿ ಹುಣಿವ್ಯಾಗ ಏನು ನಾವು ಹಾಡ್ಕೊ ತಗೊಂಡ್ರನ? ಶೀಗಿ ಹುಣಿವು ದಿವಸ ಇಲ್ಲ. ಗೌರಿ ಹುಣ್ಣಿವು ದಿವಸ ಗೌರವ್ ನಾವು ತರೋಣ ಇಲ್ಲ. ಪಂಚಮಿ ದಿವಸ ಸೀರೆ ಉಟ್ಕೊಂಡು ನಾವು ಜೋಕಾಲಿ ಇಲ್ಲ. ಯಾವ ದೀಪಾವಳಿ ಹಬ್ಬದಾಗ ಒಟ್ಟ ನಿಮ್ಗೆ ಹೇಳ್ತೇನೆ ರೀ, ಕ್ಯಾಲೆಂಡರ್ ತೆಗೆದು ನೋಡ್ರಿ, 12 ಹುಣಿವಿ 12 ಅಮಾಸಿ ಎಲ್ಲ ದೇವ್ರು ನಿಮ್ಗೆ ಕೊಟ್ಟಾನ. ಹಿಂಗಾಗಿ ನಮ್ಮ ಗಂಡು ಮಕ್ಕಳ ಮ್ಯಾಲೆಲ್ಲ ದೇವ್ಲೋಕಕ್ಕೆ ಹೋತತ್ರಿ. ಏನ್ರಿ ದೇವ್ರ ಹಿಂಗೆ ಅನ್ಯಾಯ ಮಾಡೋದ ನೀವು? ಎಲ್ಲ ಅವ್ರಿಗೆ ಕೊಟ್ಟು ಬಿಟ್ಟಾರಲ್ಲ, ಹಬ್ಬ ಹುಣ್ಣಿವಿ ಎಲ್ಲ ಅವ್ರಿಗೆ ಕೊಟ್ಟು ಬಿಟ್ಟಾರೆ. ಮತ್ತು ನಮಗರ ಒಂದರ ಬೇಕಲ್ಲ, ನಾವೇನು ನಿಮ್ಮ ಕಣ್ಣಾಗ ಕಾಣೋದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ಕೂತು ನಾವೇನು ದೇವ್ರ ಮುಂದೆ ಹಿಂಗ ಅಂದ್ರೆ ಅವ್ ದೇವ್ರ ಎಷ್ಟು ಶಾನೆ ನೋಡ್ರಿ. ಅದ ದೊಡ್ಡ ಹಬ್ಬ ಹೋಗ್ರಪ್ಪ ನಿಮ್ಗ ಅಂದವ. ಅದೊಂದ ಹಬ್ಬ ರೀ ನಮ್ಮದು. ಮತ್ತೆ 12 ತಿಂಗಳದಾಗ ಹುಡುಕಾಡಿ ನೋಡಿರ್ಬೇಕಾರ ಸಿಗುದು ನಮಗೆ. ಅದು ಮತ್ತೆ ಎಂತಾದ್ರಿ ನಮ್ಮ ಹಬ್ಬ. ನಿಮ್ಮ ಹಬ್ಬಗಳು ಚಲೋ ಚಲೋ ಸೀರೆ ಉಟ್ಕೊಂಡು ಟ್ರಿಮ್ ಆಗಿ ನೀವು ಹೊರಗೆ ಬರುದು, ನಾವು ಹರಕಂಗಿ ಹರಕ ಪ್ಯಾಂಟ, ಆನಂತರ ಮೋತಿಗೆ ಡಾಂಬರ ಮಸಿ. ಏನ್ ನಮ್ಮ ಹನಿ ಬಾರಿ ಇರ್ಬೇಕ್ರಿ ಇದು. ನಮ್ಮ ಕಾಕಾಗಳದು ನಮ್ಮ ಹಿರಿಯರ್ದು ಎಲ್ಲ ನಮಗೆ ಇಂಥ ಹಬ್ಬ. ನಮ್ಮವ್ಳಿಗೆ ನೋಡಿರ್ಬೇಕು ಎಷ್ಟು ಚಂದ ಹಬ್ಬಗಳೆಲ್ಲ.
ಶೃಂಗಾರ, ಜಗತ್ತು ಶೃಂಗಾರ ಕಾಣುವುದು ನಿಮ್ಮಿಂದರೀವ. ಈಗ ಮದುವೆಯಾಗ ತಗೋರಿ, ಮದುವೆ ಉದಾಹರಣೆ ತಗೊಂಡ್ರೆ ಅಂದ್ರ ನೀವು ಪೆಂಡಾಲ್ ತುಂಬಾ ಅಂದ್ರ ತುಂಬಾ ನೀವು ಓಡಾಡ್ತಿರ್ತೀರಂತ ಮದುವೆ ಚಂದ ಕಾಣ್ತತೆ. ಅಟ್ಟು ನಮ್ಮೂ ಆದ್ರ ಅದ ಮಂಗೆ ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಶರಣರೆಲ್ಲ ಸುಮ್ಮನೆ ಹೇಳ್ತಾನ ಹಂಗೆ. ನಮ್ಮ ಒಟ್ಟ ಗಂಡ್ಮಕ್ಳು ಒಟ್ಟ ಹೊರತುಪಡಿಸಿ ನಾವು ಒಂದೇನಾರ ಹೆಣ್ಮಕ್ಳನ್ನ ನಾವು ಹೊರತುಪಡಿಸಿ ನಾವು ಲಗ್ನ ಮಾಡ್ತೀವಿ ಅಂದ್ರೆ ಅದು ಆಗಂಗಿಲ್ರಿ, ಚಂದು ಕಾಣಂಗಿಲ್ಲ. ನೋಡ್ಬೇಕು ನಮ್ಮ ಮವುಗಳು ಮದುವೆಯಾಗ ಹಿಂಗೆ ಬ್ಯುಸಿ ಇರ್ತಾರ. ಅಣ್ಣನ ಮದುವೆ ಇರ್ಬೇಕು, ತಮ್ಮನ ಮದುವೆ ಇರ್ಬೇಕು, ಮಕ್ಕಳ ಮದುವೆ ಇರ್ಬೇಕು. ಆ ಮನೆಯಿಂದ ಈ ಮನೆಗೆ, ಈ ಕೋಲಿಂದ ಆ ಕೋಲಿಗೆ ಓಡಾಡ್ದ ಏನು ಕೆಲಸ ಇರಂಗಿಲ್ಲ, ಬಗ್ಸಿರಂಗಿಲ್ಲ. ಸೋಮ್ ಓಡಾಡ ಅಂದ್ರೆ ನಮ್ಮ ಮವುಗಳಿಗೇನ ನಾನಾ ಬೀಜಿ ಅದನ್ನ ಎಲ್ಲ ನನ್ನಿಂದ ನಡೆದೈತೆ ಅನ್ನುವಂಗ ನಮ್ಮ ಮಗಳು ಒಟ್ಟು ಆ ಕೋಲಿ ಯಾರು ಹಾದ್ಯಾಗ ತಂಗಿ ಇದು ಅಂಕಲ್ ನಿಂದ್ರ ಯವ್ವ ಅನ್ನೋದತ್ತಿ ಮಾತು ಓಡೇ ಹೋಗೋದು ಒಳಗೆ ಹೋಗಿ 2 ನಿಮಿಷ ಸುಮ್ ಕೂತು ಬರ್ತಾಳ. ಕರೆ ಎಲ್ಲ ನಮ್ಮಿಂದ ನಡೆದೈತೆ ಅನ್ನುವಂಗ ಆಗಲತ್ತ ನಮ್ಮ ತಾಯಿಯಂದಿರೋದು. ಹಂಗೇನಪ್ಪ ಅಂತಂದ್ರೆ ಅಷ್ಟು ಬ್ಯುಸಿ ಆಗಿರ್ತೀವಿ ಮದುವೆ ಒಳಗ. ಆ ರೀತಿ ಎಲ್ಲ ಹಬ್ಬಗಳು ಹುಣ್ಣಿಮೆಗಳು ನಿಮ್ಮ ತಯಾರಾಗಂತ ತಿಳ್ಕೊಂಡು ಅಕ್ಕ ಮಹಾದೇವಿಗೆ ಅವರೆಲ್ಲರೂ ಹೇಳಿ ಒತ್ತಾಯದಿಂದ ಚಲೋ ಸೀರೆ ಉಡಿ. ನಿಮ್ಗೆ ಹೇಳ್ತೀನಿ, ಏನೂ ಇರಲಿಲ್ಲ ಅಂದ್ರೂ ಅಷ್ಟು ಸೌಂದರ್ಯವತಿ ಇದ್ದಳ್ರಿ ಅಕ್ಕ ಮಹಾದೇವಿ. ಏನೂ ಇಲ್ಲ, ಸುಮ್ಮ ಸಾದಾ ಸೀರೆ ಅಟ್ಟ ಉಟ್ಕೊಂಡು ಸುಮ್ಮ ಕೂತ್ರು ಅಷ್ಟು ಸೌಂದರ್ಯ ಇದ್ದಳು. ಇವರೆಲ್ಲ ಗೆಳತಿಯರು ಕೂಡ ಆಕೆಗೆ ಚಂದ ಸೌಂದರ್ಯವತಿಯನ್ನಾಗಿ ಮಾಡಿ ಚಲೋ ಬಟ್ಟೆ ಹಾಕಿ ಇಷ್ಟೆಲ್ಲ ಮಾಡಿದ ಕೂಡಲೇ ನಿಮ್ಗೆ ಹೇಳ್ತೀನಿ ರೀ, ಅಕ್ಕ ಮಹಾದೇವಿಗೆ ಅವ್ರ ಮಗಳು ಅವ್ರ ರವ್ ಅಂದ್ಲು ಹೊರಗೆ ಬಂದ ಕೂಡಲೇ ಗೆಳತಿಯರಿಗೆ ಕೈ ಮುಗಿದ್ಲಂತ. ಇದೊಮ್ಮೆ ಏನು ನನ್ನ ಮಗಳನ್ನು ಶೃಂಗಾರ ಮಾಡಿರಿ, ಇನ್ನೊಮ್ಮೆ ಮಾಡಬೇಡ್ರಿ ಅವ್ವ, ಯಾಕಂದ್ರೆ ನನ್ನ ಮಗಳಿಗೆ ನಂದ ನೆದರಾಗುತ್ತದ, ಇನ್ನು ಮಂದಿದ ಎಟ್ಟು ನೆದರಾಗಬಾರ್ದು, ಬ್ಯಾಡ್ ಅಂತ ತಿಳ್ಕೊಂಡು ಹೇಳಿದ್ಲಂತ. ಮ್ಯಾಲ ಮಾಳಿಗೆ ಮೇಲೆ ಹೋಗಿ ನಿಂದಿರ್ತಾರ್ರಿ ಅಕ್ಕ ಮಹಾದೇವಿನ ಕರ್ಕೊಂಡು. ಆಕಿ ಒಲ್ಲೆಂತಿರ್ತಾಳೆ, ಒಟ್ಟು ಪರಪುರುಷರನ್ನು ಒಟ್ಟು ನೋಡಾಕ ಒಲ್ಲೆಂತಿರ್ತಾಳೆ. ಎದಕ್ಕೆ ಬೇಕು ನನಗೆ, ನಾನು ಎದಕ್ಕೆ ಬಂದೀನಿ, ನನ್ನ ಉದ್ದೇಶ ಏನು, ಅಹಂ ಕರ್ತೃತ್ವಂ, ನನ್ನ ಕೆಲಸ ಏನು, ನಾನು ಮಾಡುವುದು ನಾನು ಭಗವಂತನನ್ನು ಒಲಿಸಬೇಕು. ಮ್ಯಾಲ ಹೋಗಿ ನಿಂತರ ಅವನೇಂದ ಬರ್ತಿತ್ತಲ್ಲ ಕೌಶಿಕಂದ ಐರಾವತ, ಆನೆ, ಅಂಬಾರಿ, ಅದ್ರ ಮ್ಯಾಗ ಬಂಗಾರದ ಕಿರೀಟ ಹಾಕೊಂಡು ಅವನು ತರುಣ ರಾಜ ಎಲ್ಲ ನೋಡ್ಕೊಂತ ಅಕ್ಕ ಮಹಾದೇವಿ ಮ್ಯಾಲೆ ಏನು ನಿಂತಿದ್ದಳಲ್ಲ, ಒಂದ್ಸಾರಿ ದೃಷ್ಟಿ ಅಕ್ಕಿ ಮ್ಯಾಲೆ ಹೋಯ್ತು. ಅಕ್ಕ ಮಹಾದೇವಿಯನ್ನ ನೋಡಿದ. ನೋಡ್ರಿ, ಯಾರನ್ನ ನೋಡಿದ್ರು ಕಣ್ಣು ಬರೋಬ್ಬರಿ ಇದ್ದು ಅಂದ್ರೆ ಏನು ತೊಂದರೆ ಇಲ್ಲ, ಕಣ್ಣು ಬರೋಬ್ಬರಿದ್ದು ಅಂದ್ರೆ ಏನು ತೊಂದರೆ ಇಲ್ಲ. ಅದಕ್ಕೆ ಅಣ್ಣನವ್ರು ಹೇಳ್ತಾರಲ್ಲ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನೀವು ಯಾರು ಹಿಂಗೆ ಬೇಡ್ಕೋತೀರ ನೋಡು, ದೇವ್ರ ಮುಂದೆ ಬರ್ರಟ್ರು ವಾರ ಒಟ್ಟು ನಮ್ಮ ಕಾಲು ಹೋಗಿ ಬಿಡ್ಲಪ್ಪ ಅಂತ ಬೇಡ್ಕೋತೀರೇನು ಯಾರು? ಯಾಕ್ರಿ ಸ್ವಾಮಿ, ಮನಕಾಲು ಇದ್ದದ್ದು ನೋವಾಗ್ಯಾವ, ಅವ ಶುದ್ಧ ಆಗಲ್ಲ ಅಂತ ಪಡ್ಕೊಳಕತ್ತಿದ್ವಿ ನಾವು. ಎದ್ರು ಕುಂಡ್ರಾಕ ಬರುವಲ್ತ, ಕೂತ್ರ ಹೇಳಕ್ಕೆ ಬರುವಲ್ತ, ಮನಕಾಲು ಒಂದಿಟ್ಟು ಬರೋಬರ ಆಗಲ್ಲ ಅಂತ ನಾವು ಬೇಡ್ಕೋತೀವಿ, ನೀವು ಕಾಲ ಹೋಗಲ್ಲ. ಇವ ಬಸವಣ್ಣವ್ರು ಭಾಳ ಶಾಣ್ಯಾರ, ಅಪ್ಪನವರು ಕಾಲು ಅತ್ತಲಿತ್ತ ಹೆಳವನ್ನ ಮಾಡಂದಾರಂತಂದ್ರೆ ಏನು, ಹೋಗಬಾರ್ದು ಜಾಗಕ್ಕೆ ಹೋಗಲಾರ್ದಂಗೆ ನಾನು ಹೆಳವನ್ನ ಮಾಡು. ಕೆಲವೊಂದು ಜಾಗ ಅದಾವಲ್ರಿ ಹೋಗಲಾರ, ಊರು ಹೊರಗೆ ಇರ್ತಾವಲ್ಲ ದೊಡ್ಡ ದೊಡ್ಡ, ಏನು ನೋಡ್ಬೇಕ್ರಿ ಅಲ್ಲಿ, ಎಂಥ ಬಿಲ್ಡಿಂಗ್ ಅದು, ಅದರೊಳಗೆ ಎಂತೆಂಥ ಬಾಟ್ಲಿಗಳು ಇಟ್ಟಿರ್ತಾರ. 5 ಕೋಟಿ 10 ಕೋಟಿ ರೂಪಾಯಿ ಬಿಲ್ಡಿಂಗ್ ಅದು. ಅದರ ದುರ್ದೈವ ಎಂತಾದ್ದು ನಮ್ಮ ದೇಶದ್ದು, ಪ್ರತಿನಿತ್ಯ ನಮ್ಮ ಶರೀರಕ್ಕೆ ಯಾವುದು ಒಳ್ಳೆಯದದ, ಸೌತಿಕಾಯಿ, ಗಜ್ರಿಕಾಯಿ, ಮೆತ್ತಿಪಲ್ಲಿ ರೋಡ್ ದಂಡಿಗೆ ಗಟ್ರ ದಂಡಿಗೆ ಅರಿವಿ ಹಾಸಿ ನೆಲಕ್ಕಿಟ್ಕೊಂಡು ಮಾರಬೇಕು. ಆ ನಮ್ಮ ಶರೀರಕ್ಕೆ ಅಲ್ಲದ್ದು ಕೆಟ್ಟದ್ದಾಗುವುದನ್ನ ಅಂತ ದೊಡ್ಡ ಸೇಪರ್ ಸೈಡ್ದೊಳಗೆ ಇಟ್ಟು ವ್ಯಾಪಾರ ಮಾಡಬೇಕು. ಎಷ್ಟು ಮೂರ್ಖರಾಗಿರ್ಬೇಕು ನಾವು, ಮಾರವರು ತಗೊಳ್ಳೋರು. ಆ ಅಂಗಡಿಯಾಗ ಏನು ಕುಂತು ಮಾರ್ತಾನ ನೋಡ್ರಿ ಬಾಟ್ಲಿ, ಅವನು ಇಲ್ಲಿ ಬಂದು ಇದನ್ನ ತಗೋಬೇಕು, ಕಾಯಿಪಲ್ಯನ ತಗೋಬೇಕಲ್ರಿ, ಅವನು ಸಂತಿಗೆ ಬರ್ಬೇಕಲ್ಲ. ಅದ ಸೌತೆಕಾಯಿ ಅದನ್ನೇನು ಫ್ರಿಜ್ನಾಗ ಇಟ್ಟು ಎಲ್ಲಿ ದೊಡ್ಡ ಇದ್ರಾಗ ಮಾರ್ತೀರಿ? ಅರೆ ಕಾಲಾಗ ಹಾಕೊಳ್ಳೋ ಚಪ್ಪಲ್ AC ರೂಮಿನಾಗ ರೀ. ಆದ್ರೆ ಈ ಶರೀರ ಬದುಕಬೇಕಾದ್ರ ಏನು ಆಹಾರ ಬೇಕಲ್ಲ, ಅದನ್ನ ರೋಡ್ ಮೇಲೆ ಎಂಥ ರೈತನಿಗೆ ನಾವು ಮಾಡತಕ್ಕಂಥ ಅಗೌರವ ಎಷ್ಟು. ಆ ರೀತಿಯೊಳಗೆ ಆ ರಾಜ ಬರುವ ಸಂದರ್ಭದೊಳಗೆ ನೋಡ್ತಾನೆ. ನೋಡಿದ ಕ್ಷಣ ಅವನ ದೃಷ್ಟಿ ಹೋಯಿತಲ್ಲ, ಕೆಟ್ಟ ದೃಷ್ಟಿ, ಕಾಮ ದೃಷ್ಟಿಯಿಂದ ನೋಡಿದ.
ನೋಡಿದಾಗ ಗೊತ್ತಾಯಿತು ಅಕ್ಕ ಮಹಾದೇವಿಗೆ, ಭಾಳ ಶಾಣ್ಯಾಳ್ರಿ ಅಕ್ಕ ಮಹಾದೇವಿ, ಭಾಳ ಶಾಣ್ಯಾಳ. ಯಾಕಂದ್ರ ಅದು ಸಾಮಾನ್ಯ ಅಲ್ಲ, ಪಾರ್ವತಿಯ ಸಾತ್ವಿಕ ಕಳೆ ಅದು. ಚಾಮರಸ ಕವಿ ಬರೀತಾನೆ. ಚಾಮರಸ ಕವಿ ಪ್ರಭುಲಿಂಗ ಲೀಲೆಯೊಳಗೆ ಬರೀತಾನೆ, ಅಕ್ಕ ಮಹಾದೇವಿ ಅಂತಂದ್ರ ಮೊದಲಿನ ಮಾಯೆ ಅದು ಒಂದು ರಾಜಸೀಕ ಕಳೆ, ತಾಮಸಿಕ ಕಳೆ. ಈ ಅಕ್ಕ ಏನದಲ್ಲ, ಇದು ಸಾತ್ವಿಕ ಕಳೆ. ಎಲ್ಲವನ್ನು ಗುರುತಿಸಬಲ್ಲಳು ಅಕ್ಕ ಮಹಾದೇವಿ. ಕೇವಲ ಅವನ ನೋಟವನ್ನು ನೋಡಿದಕ್ಕೆನ ಅವರೆಲ್ಲರನ್ನೂ ಅಲ್ಲೇ ಬಿಟ್ಟು ದಡ 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 ಕೆಳಗಿಳಿದು ಬಂದ್ಲು ಅಕ್ಕ ಮಹಾದೇವಿ. ನಾ ಅದಕ್ಕೆ ಒಲ್ಲೆಂದಿನ ಅಂತ ತಿಳ್ಕೊಂಡು ಅವ್ರ ಮನೆಯವ್ರು ಅಂತಾರೆ, ಗೆಳತಿಯರಂತಾರೆ, ಏನಿದು ಯಾಕೆ ಓಡಿ ಬಂದಿ? ಅಲ್ಲ ಅವನ ನೋಟ ನಮ್ಮನ್ನು ನೋಡಲ್ಲ. ಹುಚ್ಚಿ ಓಡ್ರ, ನಿಮ್ಮನ್ನು ನೋಡೋ ದೃಷ್ಟಿ ಬೇರೆ, ಅವ ನನ್ನ ನೋಡೋ ದೃಷ್ಟಿ ಬೇರೆ ನೋಡ್ಯಾನ. ಅದಕ್ಕೆ ನಾನು ಕೆಳದು ಇಳಿದು ಬನ್ನಂತ ಇಷ್ಟು ಅನುಗುಣದನ ಮರುದಿವ್ಸ ಬಂತರಿ ಅವನ ಕರೆ. ಕೌಶಿಕ ತನ್ನ ಆಳುಗಳನ್ನು ಕೊಟ್ಟ ಕಳಿಸಿದ. ಎದಕ್ಕಂತಂದ್ರ ಅಕ್ಕ ಮಹಾದೇವಿ ನನ್ನ ಲಗ್ನ ಆಗ್ಬೇಕು. ನೋಡ್ರಿ ಎಂಥದ್ದು ಕಾಮುಕರ ಕಣ್ಣಿಗೆ ಎಂಥದ್ದು. ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳ, ಅಮ್ಮ ನೀನ ಅದಕ್ಕೆ ಲಗ್ನ ಆಗಂತ ನಾ ಯಾಕೆ ಹೇಳಿ ನಿನಗ? ಆಕೆ ಅಕ್ಕ ಮಹಾದೇವಿ ಅಂತಾಳ, ಅಮ್ಮ ನನ್ನ ಲಗ್ನ ಆಗ್ಯದಲ್ಲ ಈಗ. ಅರೆ ಯಾವಾಗ ಲಗ್ನ ಆಯ್ತು? ಏನು ಸುದ್ದಿ? ಯಾರಿಗೆ ಲಗ್ನ ಮಾಡ್ಕೊಂಡಿ? ಬ್ಯಾರೆ ಇರುವಲ್ಲ. ಇಲ್ಲ ನೀ ಹಂಗೆ ಸುಳ್ಳು ಹೇಳ್ತಿ, ನಿನಗೊಂದು ನಾವು ಲಗ್ನ ಮಾಡ್ತೀವಿ ಅಂತ ಒತ್ತಾಯ ಮಾಡಕತ್ತಿದಾಗ ಅಕ್ಕ ಮಹಾದೇವಿ ಅಂತಾಳೆ, ಯವ್ವ ನೀವು ಲಗ್ನ ಮಾಡ್ತೀರ, ನಿಮಗೂ ಹಂಗ ನೋಡ್ರಿವ, ಹುಡುಗಿ ಒಂದು ಈಡು ದೊಡ್ಡದಾಯ್ತು, 18-20 ವರ್ಷ ಆದ್ಲು ಅಂತಂದ್ರೆ ಚಾಲುನೇ. ನಮ್ಮ ಮಗಳಿಗೆ ಕನ್ಯಾ ನೋಡ್ಬೇಕು, ನಮ್ಮ ಮಗಳಿಗೆ ವರ ನೋಡ್ಬೇಕು, ಲಗ್ನ ಮಾಡ್ಬೇಕು. ಊಟ ಶೇ ಹತ್ತಂಗಿಲ್ಲ, ಚಾಲುನೇ ಲಗ್ನ ಮಾಡ್ಬೇಕು. ಯಾಕಂದ್ರೆ ಲಗ್ನ ಏನು ಹಂಗಾಗ್ತದೇನ್ರಿ? ಬಂಗಾರ ತರಬೇಕು. ಬಂಗಾರ ಏನು ಸೊಯ್ಯದನ್ರಿ? 1 ಲಾಖ 60,000 40,000 1,60,40,000 ರೂಪಾಯಿ. ಬಲ್ ಚಿಂತೆ ನೋಡ್ರಿ ಅವ, ಬಲ್ ದುಃಖ ಸಂಸಾರದೊಳಗೆ ಎಲ್ಲಾನು ಹಂಗೆ ಅದ ನೋಡ್ರಿ. ಅಕ್ಕ ಮಹಾದೇವಿಗೆ ನೀ ಲಗ್ನ ಮಾಡ್ಕೊಂತ ಒತ್ತಾಯ ಮಾಡಿದಾಗ ಅಕ್ಕ ಮಹಾದೇವಿ ಹೇಳ್ತಾಳ, ಯವ್ವ ನೀ ಹೇಳ್ದಂಗ ನಾ ಲಗ್ನ ಮಾಡ್ಕೋತೀನಿ ಇಲ್ಲ ಅಂತ ಇರ್ತಲ್ಲ, ಆದ್ರೆ ನಾ ಎಂತ ಗಂಡನ ಹೇಳ್ತಾನೆ ಅಂತ ಗಂಡ ನೋಡ್ಬೇಕು ನನಗ. ಆಕೆ ಅಂದ್ಲು, ಅವ್ರವ್ವ ಏನ್ ದೊಡ್ಡದ ತಂಗಿ, ನೀ ಯಾರನ್ನ ನೋಡ್ತಿ ನೋಡು, ನೀ ಇಂಥವನ್ನ ನಾ ಲಗ್ನ ಆಗತ್ತನಂತ ಹೇಳು, ನಾ ಅವನ್ನ ನಿನಗ ಲಗ್ನ ಮಾಡ್ತ. ನಾ ನೋಡಂಗಿಲ್ಲ, ನೀನ ನೋಡುದು. ಆದ್ರೆ ನಾ ಹಿಂಗ ಇರ್ಬೇಕಂತ ಹೇಳ್ತಾನವ. ನನ್ನ ನೋಡಕ ಬರವ ನನ್ನ ಗಂಡ ಆಗವ ಹಿಂಗಿರ್ಬೇಕು. ಹೆಂಗಿರ್ಬೇಕು ತಂಗಿ ಅಂತ ಕೇಳಿದ್ರ ಅಕ್ಕ ಮಹಾದೇವಿ ಸುಮ್ಮಂದು ವಚನದಾಗ ಅಂದ್ಬಿಟ್ಲಕ್ಕೆ ಮಾತ. ನಾನು ನಿನ್ನೆ ಹೇಳಿಲ್ಲ, ಮಾತಾಡುವಾಗ ಅವರು ವಚನ್ರಿ, ಅವ್ರವ್ ಹಿಂಗ್ ನಿಂತು ಕೇಳ್ತಾಳ. ಅಕ್ಕ ಮಹಾದೇವಿ ಮುಂದೆ ನಿಂತಾಳ. ಅಕ್ಕಿ ಏನಂತಾಳ ಅಂದ್ರ, ನನ್ನ ಗಂಡನ್ ಮಾಡ್ತೀಯಲ್ಲ ಇವ, ಎಂತ ಗಂಡನ್ ಮಾಡಂತಂದ್ರ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು. ನನಗೆ ಏನು ಗಂಡನ್ ಮಾಡ್ತೀಯಲ್ಲ ಆ ಗಂಡ ಒಟ್ಟು ಸತ್ತಿರಬಾರ್ದು ನೋಡಿವ, ಎಂದೂ ಸಾಯಬಾರ್ದವ್. ಆಕೆ ಅಂದ್ಲು, ಹಂಗ್ಯಾಂಗ ತಂಗಿ, ಒಂದು ದಿವ್ಸ ಸಾಯುದದು, ಗಂಡ ಸಾಯ್ತಾನ. ಮತ್ತು ಸಾಯ್ತಿದ್ದಂದ್ರೆ ಅದನ್ಯಾಕೆ ತಂದು ನನಗೆ ಕಟ್ತಿ? ಬೇಡ, ನನಗೆ ಗಂಡ ಎಂಥವ್ ಬೇಕಂದ್ರೆ ಸಾವ. ಇವು ಗಂಡುಗಳು ಒಂದೊಂದು ಕೆಡ್ತಾವ್ರಿ. ಆಕೆ ಎಷ್ಟು ಚಂದ ಅಂದಾಳಕ್ಕೆ ವಚನದಾಗ ಅಕ್ಕ ಮಾದೇವಿ, ನಾ ಅನ್ನಂಗಿಲ್ಲ ಮತ್ತು ಅದನ್ನು. ಸಾವ ಕೆಡುವ, ಸಾಯುವ ಮತ್ತು ಕೆಡುವ ಗಂಡ, ಇವು ಕೆಡ್ತಾವ್ರಿ ಇವು ಗಂಡುಗಳು. ಕೆಡಲಾರದ ಗಂಡನ್ನು ನನಗೆ ಮಾಡು, ಸಾಯಲಾರದ ಗಂಡನ್ ನನಗೆ ಮಾಡು. ಆಕೆ ಅಂದ್ಲು, ಎಂಥ ಹುಚ್ಚಿದೆ ಅಂತೇಳಿ ಮಾತಾಡ್ಬಿಡ್ದ ಕೌಶಿಕನ ಅರಮನೆಯಿಂದ ಬಂದ್ರೆ ಕರ್ಯಾಕೆ ಹೋಗಲಿಲ್ಲ. ಅವ್ರ ರೌಣ್ಣ ಅಪ್ಪನ್ನ ಓದಿ ಸಿಕ್ಕಾಪಟ್ಟಿ ಬೈದರು, ಬಡದರು, ಚಿತ್ರಹಿಂಸೆ ಕೊಟ್ಟರು. ಅಕ್ಕಮಹಾದೇವಿ ಓಡಿ ಗುರುಲಿಂಗ ಮಹಾಸ್ವಾಮಿಗಳ ಹತ್ರ ಬರ್ತಾಳೆ. ಯಪ್ಪ ನಮ್ಮ ಅವ್ಗ ಅಪ್ಪಗ ನನ್ನ ಸಂಬಂಧ ಹೆಂಗೆ ಮಾಡ್ಯಾರ, ನಾ ಹೆಂಗೆ ಮಾಡಲಿ, ಏನು ಮಾಡಲಿ ಅಂತಂದಾಗ ಗುರುಗಳು ಭಾಳ ಚಂದ ಒಂದು ಮಾತು ಹೇಳ್ತಾರೆ. ಗುರುಗಳ ಮಾತುಗಳು ಕೇಳ್ಬೇಕ್ರಿ. ಇವ ಮಾತಿನೊಳಗೆ ಭಾಳ ಚಂದ ಮರ್ಮ ಇರ್ತದ. ಅವ್ರು ಕೆಲವೊಬ್ರು ಗುರುಗಳು ಪೂರ್ತಿ ಒಡೆದು ಹೇಳ್ತಿರಂಗಿಲ್ಲ, ಹಂಗೆ ಸೂಕ್ಷ್ಮ ಹೇಳ್ತಿರ್ತಾರೆ. ಅಷ್ಟರೊಳಗೆ ನಾವು ಗುರುಗಳ ಮಾತನ್ನು ತಿಳ್ಕೋಬೇಕು. ಹೆಂಗೆ ತಿಳ್ಕೋಬೇಕು ಅನ್ನೋದೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಹೆಂಗೆ ತಿಳ್ಕೋಬೇಕು? 8:30